ಬಾರಲ್ಲಿ ಏನೋ ಆಟಿಟ್ಯೂಡ್ ಏನೋ ಲಾಸ್ಟ್ ಎಪಿಸೋಡ್ ಶೂಟಿಂಗ್ ಬಂದಿದ್ಯಾ ಅಂತ ನವೀನ್ ಸರ್ ತೋರಿಸ್ತಾ ಇದೆಯಾ ಮಗ ಹೊಟ್ಟೆ ಅಲ್ಲ ಮಗ ಕೈ ಹಿಡಿದೆ ಏನಾದ್ರು ಮುಖ ಮಾಡ್ಕೊಂಡ ಅವ್ರು ಮೇಕಪ್ ಕಡಿಮೆ ಮಾಡ್ತಿದ್ದಾರೆ. ನಮ್ಮ ಅತ್ತಿಗೆ 2 ದಿನ ಲಾಸ್ಟ್ ಎಪಿಸೋಡ್ ಹೊತ್ತಿಗೆ ತಾವು ಹಾಯ್ ಹಲೋ ಮಹತಿ ಇವತ್ತು ಆ್ಯಕ್ಚುಲಿ ಲಾಸ್ಟ್ ಡೇ ಶೂಟ್ ಹೋಗ್ತಾ ಇದ್ದೀವಿ. ನಾಳೆನೂ ಇದೆ, ಬಟ್ ಇವತ್ತು ನಾಳೆ ಎಲ್ಲರೂ ಇರ್ತೀವಿ. ಸೊ ಆದಷ್ಟು ಎಲ್ಲರನ್ನೂ ಮಾತಾಡ್ಸೋಣ. ಅಜ್ಜಿ ಇದ್ದಾರೆ. ಅಜ್ಜಿ ಹಾಯ್. ಕಮಲಿ ಗುಡ್ ಮಾರ್ನಿಂಗ್. ಕಮಲಿಗೆ ಕೋಪ ಬೇಗ ಬಂದ್ಬಿಡುತ್ತೆ. ಹೇಳಿ. ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಹಾಯ್ ಯಾರಿಗೆ? ಹಾಯ್, ಇದು ನನ್ನ ಚಾನಲ್, ಯೂಟ್ಯೂಬ್ ಚಾನಲ್. ಹಾಯ್ ಮಾಡಿ. ಹೌದಾ? ಹಾಯ್. ಯೂಶಲಿ ಹಿಂಗೆ ಪಿಕಪ್ ಹೋಗೋದು. ಅಂದ್ರೆ ನಾವು 4 ಜನ ಹೋಗ್ತಿದ್ವಿ ಈ ಸೀಟಲ್ಲಿ. ಸ್ಟಾರ್ಟಿಂಗ್ ಜಾಗನೇ ಇರ್ತಾ ಇರ್ಲಿಲ್ಲ, ಒಬ್ರ ಮೇಲೆ ಒಬ್ರು ತೊಡೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ವಿ ಅಲ್ಲ. ಬಟ್ ಇವಾಗ ಲಾಸ್ಟ್ ಡೇ ಶೂಟಿಂಗ್ ನಮ್ಮಕ್ಕೆ ಆಗ್ತಿಲ್ಲ. ಲಾಸ್ಟ್ ಡೇ 5 ವರ್ಷ ಆಯ್ತು ಅಂತ ಬಿಟ್ ಎಮೋಷನಲ್ ಮೂಮೆಂಟ್. ಓಕೆ ಸ್ಟ್ರಾಂಗ್ ನಾವೆಲ್ಲರೂ ಸಿಗ್ತೀವಿ, ಬಟ್ ಆದ್ರೂ ಅದಿತಿ, ಅಂಜಲಿ ಆ ಕ್ಯಾರೆಕ್ಟರ್ ಲಾಸ್ಟ್ ಡೇ ಅಲ್ಲ. ಓಕೆ, ಈಗ ಶೂಟಿಂಗಿಗೆ ಹೋಗೋಣ ಲೊಕೇಶನ್. ಡೈರೆಕ್ಟರ್ ಆಫ್ ಗಟ್ಟಿಮೇಳ ಯತೀಶ್. ಹಾಯ್. ಏನ್ ಅನ್ಸ್ತಿದೆ ಲಾಸ್ಟ್ ಡೇ ಆಫ್ ಗಟ್ಟಿಮೇಳ? ನಮಗೆ ಲಾಸ್ಟ್ ಡೇ ಶೂಟ್ ಬಂದ್ಬಿಡಿ ಅಂತ ಕರೆದ್ರಲ್ಲ, ಹೆಂಗ್ ಅನ್ಸ್ತಿದೆ? ಏನ್ ಅನ್ಸ್ತದೆ? ಖುಷಿ ಆಗ್ತಿದೆ, ಖುಷಿಯಾಗಿ ಮುಗಿತಿದ್ಯಾ? ಯತೀಶ್ ಯಾವತ್ತು ಪಾಪ ಡೈರೆಕ್ಟರ್ ಆಗಿ ನಮ್ಮನ್ನ ಡೈರೆಕ್ಟರ್ ತರ ಅನ್ಸೇ ಇಲ್ಲ, ಆಸ್ ಎ ಫ್ರೆಂಡ್ ಅನ್ಸಿರೋದು ಅಂತ ಒಂಥರ ಬೇಜಾರಾಗ್ತಿದೆ. ನನಗಂತೂ ಬೇಜಾರಾಗ್ತಿದೆಯಪ್ಪ. ನಾನಿವತ್ತು ಯಾವ್ದೋ ಶೂಟಿಂಗ್ ಇತ್ತು, ಕೇಳಿದ ತಕ್ಷಣ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಡಪ್ಪ ಅಂತ. ಅಂದ್ರೆ ಖುಷಿಯಾಗಿ ಎಂಡ್ ಆಗ್ತಿದ್ದಿಲ್ಲ ಅದೊಂದು. ನಾನು ಏನ್ ಅನ್ಕೊಂಡಿದ್ದೆ, ಆ ಫ್ರೇಮ್ ಸಿಗ್ತೈತಲ್ಲ ಕೊನೆಗೂ, ಅದು ಥ್ಯಾಂಕ್ಸ್ ನಿಮ್ಗೂ ಕೂಡ. ಒರೇ ಮೂಮೆಂಟ್ ಅಲ್ಲಿ ಕೈ ಹಿಡಿದೆ. ಇವತ್ತು ನಾಳೆನಾ ಲಾಸ್ಟ್? ಮಹತಿ ಎಷ್ಟನೇ ಕ್ಲಾಸ್ ಅಲ್ಲಿ ನೋಡೋಣ? ಗಟ್ಟಿ ಒಳಗೆ ಬಂದಾಗ 8ನೇ ಕ್ಲಾಸ್, 7th ಪಿಯುನೇ ಮುಗೀತು. ಮುಗಿಯೋ ಸ್ಟೇಜಲ್ಲಿ ಇದ್ದೀನಿ ನಾನು. ಸ್ಟಾರ್ಟಿಂಗ್ ಗಟ್ಟಿ ಮೇಳ ಸ್ಟಾರ್ಟಿಂಗ್ ಅಲ್ಲಿ ಮೇಕಪ್ ಮಾಡಕ್ ಬರ್ತಿರ್ಲಿಲ್ಲ ಅವಾಗ. ಮೇಕಪ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಇವಾಗ ಅವರದನ್ನೇ ಮಾಡಿಸ್ಕೊತಾ ಇದ್ವಿ. ಅಜ್ಜಿ ನೋಡಿ, ಅಜ್ಜಿನೇ ರೆಡಿ ಆಗೋದು, ಹೇರ್ ಸ್ಟೈಲು ಅವರೇ, ಸಾರಿ ಡ್ರಿಪ್ಪಿಂಗು ಅವರೇ ಮಾಡ್ಕೊಳ್ಳೋದು, ಪಿನ್ನು ಹಾಕಿಸ್ಕೊಳ್ಳೋದು. ಅಜ್ಜಿ, ನಮ್ಮ ಅಜ್ಜಿ ಕಮಲಿ ಬೈತಾ ಇದ್ದಾರೆ. ಕಾವೇರಿ ಕನ್ನಡ ಮೀಡಿಯಂ ಅಲ್ಲಿ ನನ್ನ ಕೆಲಸದವ್ರ ತರ ಟ್ರೀಟ್ ಮಾಡ್ತಾರೆ. ಬಾಯಿ ಬಿಟ್ಟು ಹೇಳ್ಬಿಡ್ಬೇಕಪ್ಪ, ಇದ್ಯಾವ ಹಿಂಸೆ ಇದು? ಪಾಪ ಅವಳು ಮಹಾಲಕ್ಷ್ಮಿ ಹೇಳ್ತೀನಿ ಅಂದ್ರು ನೀನ್ ಟೈಮ್ ಮಾಡ್ತೀಯ. ಹಾಯ್. ಹಾಯ್. ಇವತ್ತು ಲಾಸ್ಟ್ ಡೇ. ಅಯ್ಯೋ ಬೇಜಾರಾಗ್ತೈತೆ, ಏನ್ ಮಾಡ್ಲಿ? ಹೌದಾ? ಅಂದ್ರೆ ನಾವೆಲ್ಲ ಇವತ್ತು ನಾಳೆ ಅಷ್ಟೇ. ಇದು ಹುಡುಗಿ ಎಷ್ಟು ಚಿಕ್ಕವಳಿದ್ಲೋ, ಇದು ಇಷ್ಟಿದ್ಲು, ಇಷ್ಟಿದ್ದಾಳೆ. ನವೀನ್ ಹಂಗೆ ಮದುವೆ ಆಗಿ ಮಗು ಆಗಿ ಇವಳು ಕಾಲೇಜ್ಗೆ ಹೋಗಿ ನಂದು ಮದುವೆ ಆಗಿ ನನಗೆ ಮೇಕಪ್ ಮಾಡ್ಕೊಳಕ್ಕೂ ಬರ್ತಾ ಇರ್ಲಿಲ್ಲ ಗಟ್ಟಿ ಮೇಳ ಸ್ಟಾರ್ಟಿಂಗ್ ಅಲ್ಲಿ. ಕಮ್ಮಿ ಮೇಕಪ್ ಹಾಕ್ಬಿಟ್ಟ ಇವನು ಅಂತ ಹೇಳಿ ಇವನ್ ಮೇಲೆ ಆರೋಪ ಮಾಡ್ತಾ ಇದ್ವಿ ನಾವು. ಡಾರ್ಕ್ ಮಾಡ್ತಿದ್ರು, ಡಾರ್ಕ್ ಮಾಡ್ತಿದ್ದ, ಒಂದೊಂದ್ಸತಿ ಕರ್ರಗ್ ನೋಡ್ಬಿಡ್ತಿದ್ದ, ಒಂದೊಂದ್ಸತಿ ನೋಡಿದ್ರ ಗೊತ್ತಾಯ್ತಾ, ಬೇಕು ಅಂತ ಮಾಡ್ತಿದ್ದ ಇವನೇ. ಡೇ 1 ಇವನೇ ಇರೋದು. ನೋಡ್ಕೊಳ್ಳಿ, ಎಲ್ಲಾದ್ರೂ ಸಿಕ್ಕಿದ್ರೆ ಹಾಕೊಂಡು ಏನಾರ ತೀಟ್ಲ ಮಾಡಿದ್ರೆ ಹಂಗ್ ಮಾಡ್ತಿದ್ದೆ.
ಅಲ್ವಾ ನಮ್ಮೇಲೆ ತೋರ್ಸೋದು. ಆಮೇಲೆ ಫುಲ್ ಸಿಡುಕ್ತಾ ಇದ್ರು ಮದ್ವೆಗಿನ ಮುಂಚೆ. ಏನಾದ್ರು ಕೋಪ ಮಾಡ್ಕೊಂಬಂದ ಅವ್ರು ಮೇಕಪ್ ಕಡಿಮೆ ಮಾಡ್ತಿದ್ದೆ. ಕಡಿಮೆ ಮಾಡ್ತಿದ್ಯೇನೋ ಇವತ್ತು ಹೇಳ್ತಾ ಇದೀಯ ನೀನು. ಹಾಯ್ ಸರ್. ಕುಮಾರ್ ಸರ್ ಹಾಯ್ ಕುಮಾರ್ ಸರ್. ನೋಡಿ ನಮ್ಮ ಲಂಬು. ಏನ್ ಗಟ್ಟಿ ಮೇಳದ ಬಗ್ಗೆ ಹೇಳಿ ಇವಾಗ. ಗಟ್ಟಿ ಮೇಳ ಏನ್ ಬಂತು? ಕ್ಲೈಮ್ಯಾಕ್ಸ್ ಬಂತು. ಕ್ಲೈಮ್ಯಾಕ್ಸ್ ಬಂತು ಅಷ್ಟೇನಾ? ಏನಿಲ್ವಾ ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಇದೆ. ಶೂಟಿಂಗ್ ಮಾಡಿದೀರಾ? ಇಲ್ಲ ಹೇಳಿ ಮತ್ತೆ. ಹೆಂಗ ಅನ್ಸ್ತಿದೆ ಲಾಸ್ಟ್ ಡೇ? ಲಾಸ್ಟ್ ಡೇ ಇಲ್ಲ ಇವತ್ತು. ನಿಮ್ದು ಲಾಸ್ಟ್ ಡೇ. ನಮ್ ಲಾಸ್ಟ್ ಡೇ. ಟಾಟಾ ಬೈ ಬೈ. ನಾಳೆ ಇದೀರಲ್ಲ ಇನ್ನು. ಆಯ್ತು ಹೇಳಿ ಇವಾಗ ಹೋಗ್ಲಿ. ಗಟ್ಟಿ ಮೇಳದ ಲಾಸ್ಟ್ ಎಪಿಸೋಡ್ ಶೂಟ್ ಮಾಡ್ತಿದ್ದೀರಾ, ಹೆಂಗ್ ಹೇಳ್ಬೇಕು ಸರ್? ಏನಿಲ್ಲ, ಇನ್ನೊಂದು ವರ್ಷ ಮಾಡ್ಬೇಕು ಅಂತಿದ್ದು. ಏನ್ ಮಾಡೋದು, ಕಾರಣಾಂತರದಿಂದ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ ಜೊತೆಲಿ. ಓಕೆ. ನಮ್ಮ ಅತ್ತಿಗೆ 2 ದಿನ ಲಾಸ್ಟ್ ಎಪಿಸೋಡ್ ಹೊತ್ತಿಗೆ, ತಾವು ನಾನು ಲಾಸ್ಟ್ ದಿನ ಲಾಸ್ಟ್ ಎಪಿಸೋಡ್ ಅದಿತ್ತು. ಅದೇ ಅಕ್ಕ, ನಮ್ ಪ್ರಾಬ್ಲಮ್ ಅಲ್ಲ, ನಮ್ ಪ್ರಾಬ್ಲಮ್ ಅಲ್ಲ. ಐ ನೋ ಹೌ ಯು ಫೀಲಿಂಗ್. ಗುಡ್. ಆಕ್ಚುಲಿ ಬರ್ತಾ 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 ಜಾಸ್ತಿ ಹಿಂಸೆ ಸ್ಟಾರ್ಟ್ ಆಯ್ತು. ಹೌದು, ಇಲ್ಲ ಹೆವಿ ಅಲ್ಲ. ನಾನು ಎಷ್ಟು ನೆನ್ಸ್ಕೊಂಡಿದ್ದೀನಿ ಗೊತ್ತಾ? ನಾನು ಆಕ್ಚುಲಿ ಬರ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಬರ್ತಿದ್ವಿ ಗೊತ್ತಾ, 5 ಜನ ಎಲ್ಲ. ಹಾ, ಇಕ್ಕಟ್ಟಲ್ಲಿ ನಾನು ಅವಳು ಮಾತಾಡ್ಕೊಂಡ್ ಬಂದ್ವಿ ಬರ್ಬೇಕಾದ್ರೆ. ಇವಾಗ ನಾವ್ ಇಬ್ರೇ ಇದೀವಿ, ಕಾಲ್ ಬಂದ್ವಿ ಬರ್ಬೇಕಾದ್ರೆ. ಸೋ ಬ್ಯಾಡ್. ಇದು ಗಟ್ಟಿ ಮೇಳ ತಾಳಿ. ಬಾರಲ್ಲಿ ಏನೋ ಆಟಿಟ್ಯೂಡ್ ಏನೋ ಲಾಸ್ಟ್ ಎಪಿಸೋಡ್ ಶೂಟಿಂಗ್ ಬಂದಿದ್ಯಾ ಅಂತ. ಅಣ್ಣನ್ ಫುಲ್ ರಾಯಲ್ ಟ್ರೀಟ್ಮೆಂಟ್. ಇವತ್ತು ವಿಕಿ ಇಸ್ ಬ್ಯಾಕ್. ಅದು ಲೇಟ್ ನೋಡಿ. ನಮ್ಮ ಮ್ಯಾನೇಜರ್ ಸರ್ ನವೀನ್ ಸರ್ ತೋರಿಸ್ತಾ ಇದೀಯ ಮಗದ ಹೊಟ್ಟೆ ಅಲ್ಲ ಮಗದ. ಇವನೊಬ್ಬ. ಬಾರೋ ಇಲ್ಲಿ, ನಿಂಗೆ ಏನೋ ಹೇಳ್ಬೇಕು, ಬಾರೋ ಇಲ್ಲಿ. ಒಂದು ಮದ್ವೆ ಫಿಕ್ಸ್ ಆಗಿದೆ. ಯಾವಾಗ ಕರಿಯೋ ಮದ್ವೆಗೆ? ಫೆಬ್ 18, 19. ಫೆಬ್ 18. ಇನ್ನ ಇದ್ರಲ್ಲಿ. ಅಲ್ಲೇ ಅವನಿಗೆ ಕೇಳು. ಇಲ್ಲ ಅವನಲ್ಲ. ಹಿಂಗಿದ ನೋಡು. ಅನಿಸ್ತಿದ್ಯೋ ನಿಂಗೆ? ಲಾಸ್ಟ್ ಎಪಿಸೋಡ್ ಶೂಟಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಎಪಿಸೋಡು ಖುಷಿ ಅನ್ನೋದಕ್ಕಿಂತ ಬೇಜಾರಾಗ್ತದೆ. ಮತ್ತೆ ನಾವು ಎಲ್ಲ ಈ ಥರ ಸೇರ್ತೀವೋ ಇಲ್ವೋ ಅಂತ. ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ರೂ ಗಟ್ಟಿಮೇಳ ಅನ್ನೋ ಒಂದು ಇದಿರಲ್ಲ. ಸೊ ಎಲ್ಲರನ್ನೂ ಇವಾಗ ಪರಿ ಮನೆಯವರಿಂದ ಹಿಡಿದು ಸುವಾಸಿನಿ ಮನೆಯವರು ಎಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಬೇಜಾರು ಆಗ್ತಿದೆ. ಮತ್ತೆ ಹಿಂಗೆ ಸೇರ್ತೀವೋ ಏನೋ, ಬೇರೆ ಪ್ರಾಜೆಕ್ಟಲ್ಲಿ ಸೇರಿದ್ರು ಈ ಫೀಲ್ಸ್, ಈ ವೈಬ್ಸ್, ಇವರೆಲ್ಲ ಹೌದು.
ಸೆಟ್ಟಲ್ಲಿ ಮಲ್ಗೋದು ಇನ್ನೂ ಮಿಸ್ ಮಾಡ್ತೀನಿ. ನಿನ್ನ ಅಜ್ಜಿ ಇಲ್ಲ ಆಲ್ರೆಡಿ ಮಲಗಿದಾನೆ ನೋಡಿ. ಅಷ್ಟೇ. ಎದ್ದಳ್ಸಿ ಸ್ವಲ್ಪ ಮಾತಾಡೋ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಎದ್ದಳ್ಸಿರೋದು. ಮಧ್ಯಾಹ್ನ ಊಟ ಆದ್ಮೇಲೆ ಸೆಟ್ ಊಟ, ಮೊಸರನ್ನ ತಿಂದು ಒಂದು ಸಿಗರೇಟ್ ಕೂಡ ತಿಂದೆ ಮಲ್ಕೊಂಡ್ರೆ ಶಿಸ್ತಿನ ಜೀವನ ಅನ್ಸುತ್ತೆ. ಸಂಜೆ ಹೋಗ್ತಾ ಕನ್ವೆಯನ್ಸ್ ಅಲ್ಲಿ ಒಂದು ಬಿಯರು, ಒಂದು ಕಬಾಬು, ಒಂದು ಕುಷ್ಕ. ನಮ್ಮ ಅಣ್ಣ ಸಾರ್ಥಕಣ್ಣ ಯಾವ್ದೋ ಇದ್ರಲ್ಲಮ್ಮ ಸೀನನ್ನ ಹೇಳಿದಾನೆ. ಹೇಳೋ ಲಾಸ್ಟ್ ಎಪಿಸೋಡ್ ತುಂಬಾ 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 ಖುಷಿ ಆಗ್ತಾ ಇದೆ. ಹೇಳ್ಕೊಳಕ್ ಆಗ್ತಾ ಇಲ್ಲ ಸೀರಿಯಸ್ ಆಗಿ ಹೇಳು. ಸೀರಿಯಸ್ ಆಗಿ ಹೇಳ್ತಾ ಇರೋದು. ತುಂಬಾ ಮನ್ಸಿಗೆ ಬೇಜಾರಾಗ್ತಿದೆ, ನೋವಾಗ್ತದೆ. ಎರಡು ಒಟ್ಟಿಗೆ ಆಗ್ತಿದೆ, ನನಗೆ ಮಿಕ್ಸ್ ಫೀಲಿಂಗ್ ಆಗ್ತಾ ಇದೆ. ಇದು ಯಾವ ತರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ತುಂಬಾ ಹೇಳ್ಬೇಕು ಅನಿಸ್ತಾ ಇದೆ, ಆದ್ರೆ ಏನ್ ಹೇಳಕ್ ಬರ್ತಾ ಇಲ್ಲ. ಅಕ್ಕನೇ ನಮ್ಮ ಅಕ್ಕ ಹೇಳಕ್ಕ. ಆಕ್ಚುಲಿ ಅವತ್ ಮಿಸ್ ಮಾಡ್ಕೊಂಡ್ರಿ ಕಣೆ. ಬಾರ ಬೆಳಕಿಗೆ ಬಾರ. ಇಷ್ಟೊಂದು ಬೆಳಗಿದೀವ. ತುಂಬಾ ಬೇಜಾರಾಗ್ತಿದೆ. 5 ವರ್ಷ ಶುರುವಾದಾಗ 7th ಅಲ್ಲಿದ್ದೆ, ಈಗ 2nd week ಬಂದಿದ್ದೀನಿ. ಬಂದಾಗ ಇಷ್ಟಿದ್ದೆ, ಈಗ ಅಕ್ಕಂದ್ರಿಗಿನ ಎತ್ತರ ಆಗ್ತಿದ್ದೀನಿ. ಇಲ್ಲ ನಮ್ಮ ಅಕ್ಕ ತುಂಬಾ ಕ್ಯೂಟ್ ಬಿಡಿ, ಮಾತಿಲ್ಲ. ತುಂಬಾ ಬೇಜಾರಾಗ್ತದೆ, ಯಾಕಂದ್ರೆ ಪ್ರತಿ ಸಲನೂ ಪ್ರಿಯಕ್ಕ ನಿಶಕ್ಕ ಅಂದ್ಕೊಂಡು ಬರ್ತಾ ಇದೆ ಸೆಟ್ಗೆ. ಈಗ ಆತರ ಚಾನ್ಸಸ್ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ಮೀಟ್ ಆಗ್ತೀವಿ, ಬಟ್ ಸ್ಟಿಲ್ ಎಲ್ಲರೂ ಒಟ್ಟಿಗೆ ಮೀಟ್ ಆಗೋದು ಇನ್ ಕಷ್ಟ. ಸೊ ತುಂಬಾ ಬೇಜಾರಾಗ್ತದೆ. ನನಗೆ ಎಲ್ಲರೂ ಹಂಗೆ ಒಂದೇ ಸತಿ ಮಾಡ್ಬಿಡೋಣ. ನಂಗೆ ಇವಳಂತೂ ತುಂಬಾ ಕ್ಲೋಸು, ಎಲ್ಲಾನು ಶೇರ್ ಮಾಡ್ತೀನಿ ಪ್ರಿಯಕ್ಕನ ಜೊತೆ. ಈಚ್ ಅಂಡ್ ಎವ್ರಿಥಿಂಗ್, ನಾನು ಕಾಲೇಜಲ್ಲಿ ನಡೆಯೋದು, ಸ್ಕೂಲಲ್ಲಿ ನಡೆಯೋದು ಎಲ್ಲಾನು ಶೇರ್ ಮಾಡ್ತೀನಿ. ಸೊ ಬೇಜಾರಾಗ್ತದೆ. ಶಿ ವಾಸ್ ಮೋರ್ ಲೈಕ್ ಅ ಫ್ರೆಂಡ್ ಟು ಮೀ. ತಂಗಿ ನಂಗೆ ಲಾಸ್ಟ್ ಡೇ ಅಂತಾನೆ ಅನ್ಸ್ತಾ ಇಲ್ಲ. ನಿನಗೆ ಲಾಸ್ಟ್ ಡೇ ಅಲ್ಲ ಕಣೆ, ನನ್ನ ಮುಗೀತಂತ ಇವತ್ತು. ಮತ್ತೆ ಅದಿತಿ ಬಗ್ಗೆ ಬೇಗ ಒಂದೇನಾದ್ರು ಹೇಳು. ಅದಿತಿ ಬಗ್ಗೆ ಏನು ಹೇಳೋದು, ತುಂಬ 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 ಮೆಮರೀಸ್ ಇದೆ ಅವ್ರ ಜೊತೆಗೆ. ಅದು ಒಂಥರ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಥರ ನಮ್ಮಿಬ್ಬರು ಮೆಮರೀಸು. ಅದನ್ನೆಲ್ಲನೂ ನೆನೆಸ್ಕೊಳ್ತಾ ಯಾವಾಗಲೂ ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಮಿಸ್ ಮಾಡ್ತೀನಿ. ನನ್ನ ಅಮೂಲ್ಯ ಮತ್ತು ಅದಿತಿ ಅನ್ನೋ ಬಾಂಡಿಂಗ್ನ ನಾನು ಮಿಸ್ ಮಾಡ್ತೀನಿ. ಅದನ್ನ ಯಾವತ್ತಿಂದ ನಾವು ಮಿಸ್ ಮಾಡ್ತಾ ಇದ್ದೀವಿ, ಇಲ್ಲ ಅಂದರೆ ಅದನ್ನು ಮಿಸ್ ಮಾಡ್ತಾ ಇದ್ದೀನಿ, ಮಿಸ್ ಮಾಡ್ತೀನಿ ಕೂಡ. ಯಾವಾಗಲೂ ಹೀಗೆ ಇರು, ಖುಷಿಯಾಗಿರು, ನಗ್ನಗ್ತಾ ಇರು. ನಿಂಗೆ ಇನ್ನೂ ಜಾಸ್ತಿ 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 ಸಕ್ಸಸ್ ಸಿಗಲಿ, ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡು, ಜಾಸ್ತಿ ದುಡ್ಡು ಮಾಡು, ಚೆನ್ನಾಗಿರು. ನನಗೂ ಲಾಸ್ಟ್ ಡೇ ಅಂತ ಅನಿಸ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನಾವು ಆನ್ ಸ್ಕ್ರೀನಲ್ಲಿ ನಿಜವಾಗ್ಲೂ ಜಗಳಾಡಿದ್ದೀವಿ. ಆನ್ ಸ್ಕ್ರೀನಲ್ಲಿ ನಿಜವಾಗ್ಲೂ ಜಗಳ ಆಡಿದ್ದೀವಿ, ಆಫ್ ಸ್ಕ್ರೀನಲ್ಲೂ ನಿಜವಾಗ್ಲೂ ಜಗಳಾಡಿದ್ದೀವಿ. ಆ ಥರ ಮೆಮೊರೀಸ್ ನಮ್ಮದು. ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತಾರಲ್ಲ ಆ ಥರ ಹಚ್ಕೊಂಡು ರಕ್ತ ಎಲ್ಲ ಬಂದ ಮಾರ್ಕ್ ಬೇರೆ ಇದೆ ನನಗೆ. ಚಿಂಟು ಮಿಂಟು ಓಕೆ ಚಿಂಟು ಮಿಂಟು ಅಲ್ಲ, ಚಿಂಟಿ ಮಿಂಟಿ ಅಂತ. ಮಿಂಟಿ ಚಿಂಟಿ ಅಂತ. ಬಟ್ ಎನಿವೇಸ್ ಆವಾಗ ಸಿಗ್ತಾನೆ ಇರ್ತೀವಿ. ಅದೇನಾಗುತ್ತೆ ಅಷ್ಟು ಅನ್ನಿಸ್ತಾ ಇಲ್ಲ. ಬಟ್ ಅದು ಸೆಟ್ಟು, ಈ ವಾತಾವರಣ, ಈ ಥರ ಈ ಕಿತಾಪತಿ ಡೈರೆಕ್ಟರ್ ಜೊತೆಗೆ ಈ ಥರ ಎಲ್ಲ ಫನ್ ಎಲ್ಲ ಆಡ್ಕೊಂಡು ಇದ್ಬಿಟ್ಟು. ಆ್ಯಕ್ಚುಲಿ ಇವತ್ತು ಆಲ್ ಆರ್ಟಿಸ್ಟ್ ಇಲ್ಲ, 3 ಮತ್ತೊಂದು ಆ ಥರ. ಪ್ರಿಯನ್ ಫಸ್ಟ್ ನೋಡಿದಾಗ ನಂಗೆ ಅವಳು ಯಾರು ಅಂತಾನೆ ಗೊತ್ತಿರಲಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನನಗೆ ಹೊಸಬ್ರೇನೆ. ಬಟ್ ನನಗೆ ಈ ಟಿಕ್ ಟಾಕ್ ಕಾನ್ಸೆಪ್ಟ್ ನನಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಅಷ್ಟು ಟೆಕ್ ಸ್ಯಾವಿ ಅಲ್ಲ. ಸೊ ತುಂಬ ಚೆನ್ನಾಗಿ ಟಿಕ್ ಟಾಕ್ ಮಾಡ್ತಾಳೆ ಅಂತ ಫಸ್ಟ್ ನನಗೆ ಅದೇ ಗೊತ್ತಿರಲಿಲ್ಲ. ಆಮೇಲೆ ಏನೋ ಲೈಕ್ ಬೇರೆ ಹಾಡುಗಳಿಗೆ ನಾವು ಎನಾಕ್ಟ್ ಮಾಡೋದು, ಮತ್ತು ಅದನ್ನು ಸ್ಮಾಲ್ ಬೀಟ್ಸಲ್ಲಿ ಅದನ್ನು ಇವಾಗ ಶಾರ್ಟ್ಸ್ ಅಂತ ಏನು ಬರುತ್ತೆ ವಿಡಿಯೋದಲ್ಲಿ, ಆ ಥರದ್ದೆಲ್ಲ ಇವಳು ಮಾಡ್ತಾಳೆ ಅಂತ ಹೇಳಿದಾಗ ಸರಿ ಸಮಥಿಂಗ್ ವೆರಿ ನ್ಯೂ ಅಂತ ಅನ್ನಿಸ್ತು. ಬಟ್ ನಿಜವಾಗ್ಲೂ ಟ್ಯಾಲೆಂಟ್ ನೋಡಿದಾಗ ಎಷ್ಟು ಖುಷಿ ಅನ್ಸೋದಂದ್ರೆ 1 ಸೆಕೆಂಡಲ್ಲಿ 10 ಎಕ್ಸ್ಪ್ರೆಷನ್ ಅಷ್ಟು ಬ್ರಿಸ್ಕು. ಆ ಥರ ನಮ್ಮ ಪ್ರೀನ್ ನೋಡಿದಾಗೆಲ್ಲ ಅನ್ಸೋದು ಅವಳು ಒಂಥರ ಎಷ್ಟು ಜಾಣೆ ಅಂದರೆ ಆ್ಯಕ್ಟ್ ಮಾಡೋದ್ರಲ್ಲೂ ಅಷ್ಟೇ ಚಂದ ನೋಡೋಕ್ಕೆ ಗೊತ್ತಾನ. ಮತ್ತು ಅವಳು ಸ್ಪಾಂಟೇನಿಯಸ್ ಆಗಿ ಗ್ರಾಸ್ಪ್ ಮಾಡೋದು, ಅವಳು ಕಣ್ಣನ್ನು ತುಂಬ ಬಳಸ್ಕೊಂಡು ಆ್ಯಕ್ಟ್ ಮಾಡಿದಾಗ ನಾನು ಫಸ್ಟು ಹೇಳಿದ್ದೆ ಪ್ರಿಯಂಗು ಮತ್ತು ಅಮ್ಮಂಗೆ ಇಬ್ಬರಿಗೂ ಹೇಳಿದ್ದೇನು ಅಂದರೆ
ನೀವಿಬ್ರು ಸಿನಿಮಾ ಮೆಟೀರಿಯಲ್, ಯು ಆರ್ ಮೇಡ್ ಫಾರ್ ಸಿನಿಮಾಸ್. ನೀವಿಬ್ರು ಒಂದು ಆಕ್ಚುಲಿ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಮ್ಮ ತುಂಬಾ ವಿಷಯದಲ್ಲಿ ನಮ್ಮನ್ನು ತಿದ್ದಿದ್ದೀರಾ. ಥ್ಯಾಂಕ್ ಯು. ನಾನು ನಿಜವಾಗ್ಲೂ ಯಾವುದೇ ಸೆಟ್ಟಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ ನಮ್ಮನ್ನು ನೆನ್ಸ್ಕೊತೀನಿ. ಯಾರಿಗೇ ಆಗ್ಲಿ ಇಂಥ ಕಂಪ್ಯಾನಿಯನ್ ನಮಗೆ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದನ್ನ ಕಂಫರ್ಟಬಲ್ ಯಾರು ಸಿಗಲ್ಲ. ಅಂಡ್ ಈ ಬಾಂಡಿಂಗ್ ಯಾರ ಜೊತೆಗೂ ನಮ್ಗೆ ಸಿಗಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಏನಿಲ್ಲಪ್ಪ, ನಂಗೆ ಅಷ್ಟು ನಿಶಾ, ಪ್ರಿಯಾ, ಮಹತಿ ಮತ್ತು ಆರತಿ, ಈ 4 ಹೆಣ್ಮಕ್ಳು ಒಂಥರ ನನಗೆ ಪ್ರತಿ ಸಲ ಖುಷಿಯಾಗುತ್ತೆ. ಇವ್ರನ್ನ ಒಟ್ಟಿಗೆ ನೋಡೋದೇ ಒಂದು ಸಂಭ್ರಮ. ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳ್ತಿದ್ದೀನಿ, ತುಂಬ ಖುಷಿಯಾಗಿರ್ತಾರೆ. ಅವ್ರದ್ದೇ ಜಗತ್ತಿನಲ್ಲಿ ಇರ್ತಾರೆ ಅವರು. ಯಾರ ತಂಟೆಗೂ ಹೋಗಲ್ಲ, ತೊಂದರೆ ಕೊಡಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು. ಬಟ್ ಸೆಟ್ಟಿಗೆ ಮಾತ್ರ ಒಳ್ಳೊಳ್ಳೆ ಕುರುಕ್ ತಿಂಡಿ ಎಲ್ಲ ತರ್ತಾ ಇರ್ತಾರೆ. ಸೊ ನಮಗೂ ಒಂದು ಶೇರ್ ಸಿಗುತ್ತೆ, ಅದಕ್ಕೆ ಒಂದು ಖುಷಿ ಆಗುತ್ತೆ. ಭಾಳ ಖುಷಿ ಆಗುತ್ತೆ ನಂಗೆ ಹೆಣ್ಮಕ್ಳು ನೋಡಿದಾಗ. ಯಾಕಂದರೆ ಈಗಿನ ಹೆಣ್ಮಕ್ಳು ಸ್ವಲ್ಪ ಒಂಥರ ಡಿಫ್ರೆಂಟಾಗಿ ಇರ್ತಾರೆ, ಆರಗೆಂಟಾಗಿ. ಇವ್ರು ಹಾಗಲ್ಲ, ಎಲ್ಲರನ್ನೂ ಒಂಥರ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಪ್ರೀತಿಯಿಂದ ಇರ್ತಾರೆ. ಸೊ ಖುಷಿ ಆಗುತ್ತೆ ನನಗೆ. ಆ್ಯಕ್ಚುಲಿ ಇವರು ಸುಂದರಮ್ಮಾಸ್ ಅಂತ ಹೇಳಿ ಅಮ್ಮ ಅಂತ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ. ಸ್ವಾತಿ ಅಮ್ಮಂಗೆ ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಕರೆದ್ಬಿಡ್ತೀವಿ. ಬಟ್ ಆ್ಯಕ್ಚುಲಿ ಇವ್ರಿಗೇನೆ ಅಕ್ಕ ಅನ್ಲ, ಅಮ್ಮ ಅನ್ಲ, ಅಥವಾ ಏನನ್ಲಿ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದ್ಸತಿ. ಇವ್ರಿಗೂ ಹೇಳಿದ್ದೀನಿ. ಬಟ್ ಒಳ್ಳೆ ಟೈಮು, ಒಂದು 5 years ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಒಂಥರ ನಾನು ಚಿಕ್ಕವಳು ಇಲ್ಲಿ ಬಂದು ಸ್ವಲ್ಪ ದೊಡ್ಡವಳಾಗಿದ್ದೀನಿ ಅಂತ ತುಂಬ ಕಲ್ತಿದ್ದೀನಿ. ಆ್ಯಕ್ಚುಲಿ ಅಮ್ಮ ಅಂತೂ ಒಳ್ಳೊಳ್ಳೆ ಸೀರೆಗಳು ಹಾಕ್ತಾರಪ್ಪ. ನಾವೊಂದು ಆ್ಯಕ್ಚುಲಿ ಇನ್ಸ್ಪೈರ್. ಒಂಥರ ಏನು ಅಮ್ಮ ಸ್ಯಾರಿಗಳು ಹೆಂಗೆ ಹಾಕ್ತಾರೆ. ಅದೇನಂದರೆ ನಿಮ್ಗೆ ಕಾಟನ್. ಹೌದು, ಈಗ ತಾನೇ ಅದೇ ಹೇಳಕ್ ಹೋದೆ. ಇವ್ರ ಡ್ರೆಸ್ಸಿಂಗ್ ಸೆನ್ಸ್ ಮಾತ್ರ ತುಂಬ ಇಷ್ಟ. ನಾವು ಅವರು ರೆಡಿಯಾಗಿ ಕೂತಿದ್ರೆ ಆ್ಯಕ್ಚುಲಿ ನೋಡ್ತಾ ಇರ್ತೀವಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ. ಭಾಳ ಮುದ್ದು ಮಕ್ಕಳು, 4 ಮಕ್ಕಳು. ಡೆಫಿನೆಟ್ಲಿ ನೆಕ್ಸ್ಟ್ ವರ್ಕ್ ಮಾಡೇ ಮಾಡ್ತೀವಿ. ಬಟ್ ಅಂದ್ರೆ ಈ ಆಂಬಿಯನ್ಸ್, ಈ ತರ ವೈಬ್ಸ್, ಈ ಗಟ್ಟಿಮೇಳ ಟೀಮ್ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಅದು ಒಂದು ಸ್ವಲ್ಪ ಮಿಸ್ಸಿಂಗ್ ಫೀಲ್. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆರತಿಯಾಗಿ, ನಮ್ಮ ವಿಕ್ಕಿ ಭವನ ಹೆಂಡತಿಯಾಗಿ ಏನ್ ಅನ್ಸ್ತಾ ಇದೆ ಲಾಸ್ಟ್? ಆಕ್ಚುಲಿ ಐ ಫೀಲ್ ಸೋ ಗುಡ್ ಗೊತ್ತಾ, ಈ ಟೀಮ್ ಜೊತೆ ವರ್ಕ್ So ಮಾಡಿ ತುಂಬಾ beautiful. ಖುಷಿ ಆಗ್ತದೆ. So elegant, just looking like a wow. ಸೊ ಯಾ ಖುಷಿ ಆಗ್ತದೆ, ಬಟ್ ಅಟ್ ದ ಸೇಮ್ ಟೈಮ್ ಬೇಜಾರಾಗ್ತಾ ಇದೆ. ಆದರೆ ನಂಗೆ ಖುಷಿ ಇದೆ, ಅಂದರೆ ಗಟ್ಟಿಮೇಳದಿಂದ ಐವ್ ಗಾಟ್ ಲಿಟಲ್ ಫೇಮಸ್ ಆ್ಯಂಡ್ ಎಲ್ಲ ಜೊತೆನೂ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಫನ್ ಮಾಡ್ತಾ ಇದೀವಿ. ವಿಕ್ಕಿ ಅವ್ರು ನೋಡಿ ಇವಾಗ ಬಂದಿದ್ದಾರೆ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಂಗೆ. 2 ದಿನ ಎಪಿಸೋಡ್ ನೋಡೋದನ್ನ ಮರಿಬೇಡಿ, ಸ್ಪೆಷಲ್ ಎಪಿಸೋಡ್ ಇದೆ. ಸ್ಪೆಷಲ್ ಅದೆಲ್ಲ ಇಲ್ಲ, ನೋಡಿ. Okay, once again, how you're feeling last episode? ಎಂಡ್ ಆಗ್ತಿರೋದು ನಿಜ ಪಿಂಚ್ ಆಗ್ತದೆ. ಫೀಲಿಂಗ್ ವೆರಿ ಸ್ಯಾಡ್. ಆದ್ರೆ ಏನ್ ಮಾಡಕ್ಕಾಗಲ್ಲ, ಚೆನ್ನಾಗಿರುವಾಗ ಮುಗಿಸಿದ್ರೆ ಬೆಟರು. ಜನದಿಂದ ಉಗಿಸ್ಕೊಳ್ಳೋದು ಕಮ್ಮಿ ಆಗುತ್ತೆ. ಆಕ್ಚುಲಿ ಅವ್ರಿಗೂ ಬೇಜಾರಾಗುತ್ತೆ ನೋಡ್ತಿರೋರು. ಒನ್ ಥಿಂಗ್ ಏನಂದ್ರೆ ಗಟ್ಟಿಮೇಳನ ಇಷ್ಟು ಫ್ಯಾನ್ ಬೇಸ್ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ಈ ಥರ ಯಾರಿಗೂ ಫ್ಯಾನ್ ಬೇಸ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ಟು ಆಲ್ ದ ಫ್ಯಾನ್ಸ್, ಥ್ಯಾಂಕ್ಸ್ ಟು ಆಲ್ ದ ಆರ್ಟಿಸ್ಟ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್. Thanks to you also. ಯಾ, ದಿಸ್ ಇಸ್ ರಿಯಲಿ ಸ್ಯಾಡ್. ತುಂಬ ಸ್ಯಾಡ್ ಫೀಲ್ ಆಗ್ತದೆ. ಬಟ್ ಅಳಿಸ್ಬೇಡಿ ನೀವು. ಥ್ಯಾಂಕ್ ಯು. ನಮ್ಮ ಬಸಣ್ಣ ನಮ್ಗೆಲ್ಲ ಸೌಂಡ್ ಕೊಡೋದು ಇವರೇ. ಈ ಸೌಂಡ್ ಕೊಡ್ತಾರೆ ಅವರು. ಈ ಸೌಂಡ್ ಬೇರೆ ತಿಳ್ಕೊಬಿಡಿ, ಈ ಸೌಂಡ್ ಹೇಳಿದ್ದು ಆಕ್ಷನ್. ಐ ಥಿಂಕ್ ಗಟ್ಟಿಮೇಳ ನನ್ನ ಕಡೆ ಉಷ್ಟಿರೋವರೆಗೂ ಅದು ನಿಯತ್ ನಾನು ಮರೆಯೋದಿಲ್ಲ. ಅದು ನನಗೆ ಅಷ್ಟು ಒಳ್ಳೇದು ಮಾಡಿದೆ ನನ್ನ ಜೀವನದಲ್ಲಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ನೆವರ್ ದ ಲೀಸ್ಟ್, ನಿಜವಾಗ್ಲೂ ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ, ಟೆಕ್ನಿಷಿಯನ್ಸ್. ಐ ಆಮ್ ಸೋ ಪ್ರೌಡ್. ನಮ್ಮ ಗಟ್ಟಿಮೇಳನ
ನವೀನಿಂದ ಹಿಡಿದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಹುಡುಗರಿಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯತಿ ಯುವರ್ ಕಂಟ್ರಿಬ್ಯೂಷನ್ ಟು ದ ಎಂಟೈರ್ ಪ್ರಾಜೆಕ್ಟ್ ಯುವರ್ ಕಾಂಟ್ರಿಬ್ಯೂಷನ್ ಇಸ್ ರಿಯಲಿ ಅಮೇಸಿಂಗ್. ಥ್ಯಾಂಕ್ ಯು ನವೀನಣ್ಣ.